ಅರಣ್ಯ ಇಲಾಖೆ ವಿರುದ್ಧ ತಿತಿಮತಿಯಲ್ಲಿ ರೈತ ಸಂಘದಿಂದ ಪ್ರತಿಭಟನೆ. ಸ್ಥಳಕ್ಕೆ ಭೇಟಿ ನೀಡಿದ ಶಾಸಕ ಮತ್ತು ಸಂಸದರು. ಕೊಡಗು ಆನೆ ದಾಳಿಯಿಂದ ಜೀವಹಾನಿ ಆಗುತ್ತಿರುವುದನ್ನ ಅರಣ್ಯ ಅಧಿಕಾರಿಗಳು ಗಂಭೀರವಾಗಿ ಪರಿಗಣಿಸುತ್ತಿಲ್ಲ ಎಂದು ಆರೋಪಿಸಿ ರೈತ ಸಂಘದ ವತಿಯಿಂದ ತಿತಿಮತಿಯಲ್ಲಿ ರಸ್ತೆ ತಡೆ ಮಾಡುವ ಮೂಲಕ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ವಿಷಯ ತಿಳಿದ ಮಾನ್ಯ ಶಾಸಕರಾದ ಶ್ರೀ ಎಸ್ ಪೊನ್ನಣ್ಣನವರು ತಮ್ಮ ಬೆಂಗಳೂರು ಕಾರ್ಯಕ್ರಮವನ್ನು ಮುಂದೂಡಿ ಪ್ರತಿಭಟನಾ ಸ್ಥಳಕ್ಕೆ ಬಂದು ಮಾತನಾಡಿಸಿದರು. ನಂತರ ಸಂಸದರಾದ ಶ್ರೀ ಯದುವೀರ್ ಒಡೆಯರ್ ಅವರು ಧಾವಿಸಿದರು. ಶಾಸಕ ಪೊನ್ನಣ್ಣನವರು ಅರಣ್ಯ ಸಚಿವರಾಗಲಿ ಎಂದು ಇಚ್ಛಿಸಿದ ಪ್ರತಿಭಟನಾಕಾರರು ಹಾಗೂ ರೈತ ಸಂಘದ ಅಧ್ಯಕ್ಷ ಮನು ಸೋಮಯ್ಯನವರು ಪ್ರತಿಭಟನೆ ಉದ್ದೇಶವನ್ನ ವಿವರಿಸುತ್ತಾ ಶಾಸಕ ಪೊನ್ನಣ್ಣ ಅವರು ಅರಣ್ಯ ಸಚಿವರಾಗಿ ಬಂದಲ್ಲಿ ತಮ್ಮ ಬಹುತೇಕ ಸಮಸ್ಯೆಗಳು ಬಗೆಹರಿಯುತ್ತವೆ ಎಂದು ಹೇಳಿದರು. ಮನು ಸೋಮಯ್ಯನವರು ಪ್ರತಿಭಟನಾಕಾರರ ಪರವಾಗಿ ಮಾನ್ಯ ಶಾಸಕರಲ್ಲಿ ಪದೇ ಪದೇ ಅರಣ್ಯ ಅಧಿಕಾರಿಗಳ ನಿರ್ಲಕ್ಷ್ಯದ ಬಗ್ಗೆ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದರು ಹಾಗೂ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು ಸ್ಥಳಕ್ಕೆ ಬರಲೇಬೇಕೆಂದು ಹಠ ಹಿಡಿದರು. ಕೂಡಲೇ ಮಾನ್ಯ ಶಾಸಕರು ಬೆಂಗಳೂರಿನ ಕೇಂದ್ರ ಸ್ಥಾನದಲ್ಲಿರುವ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಅವರನ್ನ ಕರೆ ಮೂಲಕ ಸಂಪರ್ಕಿಸಿ ಕೂಡಲೇ ಸಿಸಿಎಫ್ ಅವರನ್ನ ಸ್ಥಳಕ್ಕೆ ಬರುವಂತೆ ಸೂಚಿಸಲು ತಿಳಿಸಿದರಲ್ಲದೆ ಸಮಸ್ಯೆಯನ್ನ ಬಗೆಹರಿಸಿ ತನಗೆ ವರದಿ ನೀಡುವಂತೆ ಸೂಚಿಸಿದರು. ನಂತರ ಮಾತನಾಡಿದ ಸಂಸದರು ಕೂಡಲೇ ಇದರ ಬಗ್ಗೆ ಸಂಬಂಧಿಸಿದ ಅಧಿಕಾರಿಗಳು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದರು. ಕೇಂದ್ರಕ್ಕೆ ತಾನು ಈ ಗಂಭೀರ ಸಮಸ್ಯೆಯನ್ನ ಪ್ರಸ್ತಾಪ ಇಡುತ್ತೇನೆಂದು ಆಶ್ವಾಸನೆ ನೀಡಿದರು. ರಾಜ್ಯ ಸರ್ಕಾರವು ಇದರ ಬಗ್ಗೆ ಅಗತ್ಯ ಕ್ರಮ ಕೈಗೊಂಡು ಕಾರ್ಯಪ್ರವೃತ್ತರಾಗಬೇಕೆಂದು ಈ ತಿಂಗಳಲ್ಲೇ 6 ಜನರ ಬಲಿಯಾಗಿದೆ ಎಂದು ವಿಷಾದ ವ್ಯಕ್ತಪಡಿಸಿದರು. ವರದಿ ಪ್ರೀತುನ್ ಪೂವಣ್ಣ ಮಾಡಿರುವಂತದ್ದು 100% ರೈತ ಸಂಘಟನೆಯಿಂದ ಅಂತ ಹೇಳಿಕ್ಕೆ ಅಧಿಕಾರಿಗಳನ್ನ ದಯವಿಟ್ಟು ಓಡಿಸಿ. ಇದು ನಿಮ್ಮ ಗೌರವಕ್ಕೆ ತಕ್ಕಂತ ಅಧಿಕಾರಿಗಳು ನಮ್ಮ ಕೊಡಗು ಜಿಲ್ಲೆಯಲ್ಲಿ ನಮ್ಮ ವೀರಪುರ ತಾಲೂಕಲ್ಲಿ ಇಂಥ ಅಧಿಕಾರಿಗಳು ಈಗ ಮಾನ್ಯ ಶಾಸಕರು ಬಂದವರು. ಇಲ್ಲಿಯ ವಿಷಯದ ಬಗ್ಗೆ ಬಹಳಷ್ಟು ಮಾಹಿತಿಗಳು ಅವರಿಗಿದೆ. ಹಾಗಾಗಿ ನಾವು ಸಮೇತ ಹೊಸ ಸಂಪುಟ ರಚನೆ ಆಗ್ತಿದೆ. ಪೊನ್ನಣ್ಣನವರಿಗೆ ಅರಣ್ಯ ಸಚಿವರಾಗಿ ಸಮೇತ ಕೊಡ್ಲಿ ಅಂತ ಹೇಳುವಂತ ಒತ್ತಾಯ ಸಮೇತ ನಾವು ಮಾಡಿದ್ವಿ. ಬಹುಶಃ ಕೊಟ್ಟರೆ ಖಂಡಿತವಾಗಿ ಇವತ್ತಿನ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೆ ಇದೇ ಹೋರಾಟ ವೇದಿಕೆಯಿಂದ ನೇರವಾಗಿ ನಾವು ಹೇಳುವಂತದ್ದು ಏನಂತಂದ್ರೆ ಖಂಡಿತವಾಗಿ ಪೊನ್ನಣ್ಣನವರಿಗೆ ಅರಣ್ಯ ಸಚಿವರ ಒಂದು ಜವಾಬ್ದಾರಿ ಕೊಟ್ರೆ ನಮಗೆ 50% ಆದ್ರೂ ಅವರು ನಿಭಾಯಿಸ್ತಾರೆ ಅಂತ ಹೇಳುವಂತ ವಿಶ್ವಾಸ ಇದೆ. ಈ ಮಲೆನಾಡು ಭಾಗದ ಒಂದು ಏನು ದೊಡ್ಡ ಒಂದು ಸಮಸ್ಯೆ ಇದೆ ಅದು ಬಗೆಹರಿಸಿ ಅವರಿಗೆ ಕೊಡ್ಲಿ ಅಂತ ಹೇಳುವಂತ ಒತ್ತಾಯ ಸಮೇತ ಡಿ.ಕೆ. ಶಿವಕುಮಾರ್ ಅವರಿಗೆ ಇದೇ ಹೋರಾಟ ವೇದಿಕೆಯಿಂದ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಿರ್ಲಕ್ಷ್ಯ ಇಲಾಖೆ ವತಿಯಿಂದ ಆಗಿದೆ ಅಂತ ಹೇಳಿ ತಮ್ಮ ಆಕ್ರೋಶ ಏನಿದೆ ಅದನ್ನು ನಾನು ಜನಪ್ರತಿನಿಧಿ ಆಗಿದ್ರೂ ಕೂಡ ಅದನ್ನು ಒಪ್ಪಿಕೊಳ್ಳಲೇಬೇಕು. ಆದರೆ ಈಗ ಹಲವಾರು ಕಾರ್ಯಕ್ರಮಗಳನ್ನ ನಾವು ಜಾರಿಗೊಳಿಸಿರುವಂತದ್ದನ್ನ ನಾವು ನೋಡಿದ್ದೀವಿ. ಬ್ಯಾರಿಕೇಡಿಂಗ್, 2 ಎಲಿಫೆಂಟ್ ಟ್ರೆಂಚಸ್ ಮತ್ತೆ ಸೋಲಾರ್ ಫೆನ್ಸಿಂಗ್ ವಿಚಾರದಲ್ಲೂ ಕೂಡ ಸರ್ವಿಸಿಂಗ್ ಮಾಡಿ ಯಾವುದೆಲ್ಲ ಕೆಟ್ಟೋಗಿತ್ತು ಅದನ್ನೆಲ್ಲ ಇವತ್ತು ಚಾಲನೆಗೆ ತರುವಂತದ್ದು ಮತ್ತೆ ಟ್ರೆಂಚ್ಗಳನ್ನ ಸರ್ವಿಸ್ ಮಾಡಿ ಅದನ್ನ ಚಾಲನೆಗೆ ತರುವಂತ ಕೆಲಸವನ್ನು ಕೂಡ ಅನೇಕ ಅದರ ಮಾಹಿತಿ ಮುಂದಿನ ದಿನಗಳಲ್ಲಿ ನಾನು ಪೂರ್ಣವಾಗಿ ಕೊಡ್ತೀನಿ. ನಾವು ಒಂದು ವರದಿ ಕೂಡ ಆಯ್ಕೆಯನ್ನ ಮಾಡಿ ಕೇಂದ್ರ ಸರ್ಕಾರದ ಜವಾಬ್ದಾರಿ ಏನು, ರಾಜ್ಯ ಸರ್ಕಾರದ ಜವಾಬ್ದಾರಿ ಏನು ಅಂತ ಹೇಳುವಂತದ್ದನ್ನು ಕೂಡ ಬಹಳ ವಿಸ್ತಾರವಾಗಿ ಈಗ ಈ ಸರ್ಕಾರದಲ್ಲಿ ಕೆಲವು ಬದಲಾವಣೆ ಆಗಿರೋದ್ರಿಂದ ಮುಂದಿನ ಸಚಿವರು ಯಾರಾಗ್ತಾರೆ ಅವರ ಮುಂದೆ ಅವರ ಜೊತೆ ಇದನ್ನ ಕ್ರಮ ವಹಿಸಲಿಕ್ಕೆ ಕೂಡ ನಾನಂತೂ ಬದ್ಧನಾಗಿದ್ದೇನೆ. ಅಷ್ಟೊಂದು ಪೂರ್ಣವಾದಂತಹ ಮಾಹಿತಿಯನ್ನ ಅವರಿಗೆ ಮಾಧ್ಯಮಗೋಷ್ಠಿಯಲ್ಲಿ ಹೇಳಿದ್ದೀನಿ. ಪ್ರಾಜೆಕ್ಟ್ ಎಲಿಫೆಂಟ್ ಮೂಲಕ ಇವತ್ತು ಬರೀ 20-25% ಅಷ್ಟು ಹಣ ಮಾತ್ರ ಬಳಕೆಯಾಗಿದೆ. ಪೂರ್ಣವಾದಂತಹ ಹಣ ಕೇರಳದಲ್ಲಿ ಮಾತ್ರ ಬಳಕೆಯಾಗಿದೆ. ಕರ್ನಾಟಕಕ್ಕೆ ₹1 ಕೂಡ ಕೊಟ್ಟಿಲ್ಲ. ನೀವು ಕೊಡಿ ಅಂತ ಹೇಳುವಂತ ಬೇಡಿಕೆ ಇರ್ತೀನಿ. ಇದು ರಾಜಕಾರಣದ ಮಾತ್ರ. ಇದು ಜೊತೆಗೆ ನಾವು ಯಾಕಂದ್ರೆ ಇದು ನಾವು ದಿನನಿತ್ಯ ಈ ರೀತಿಯಾದಂತಹ ಸಾವುಗಳನ್ನ ನೋಡ್ಕೊಂಡಿರ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದರಿಂದ ಇದನ್ನ ಕೈ ಜೋಡಿಸಿ ನಾವು ಕೆಲಸ ಮಾಡಬೇಕು. ಇದಕ್ಕೆ ಒಂದು ಪರಿಹಾರವನ್ನ ಶಾಶ್ವತವಾದಂತಹ ವೈಜ್ಞಾನಿಕವಾದಂತಹ ಪರಿಹಾರ. Another thing what has happened in an area like Kodagu, you need ground level people. Even Barakeli, what you see, Mysore is hardly there is any this conflict issue. ನಾನು ಇಲ್ಲೇ ತಿತಿಮತಿ ಹೈವೇನಲ್ಲಿ ನಾನು ಮಾನ್ಯ ಸಂಸದರು ನಾವೆಲ್ಲ ಸೇರಿ ಸಭೆಯನ್ನು ಮಾಡಿ ಇಲ್ಲಿಯ ರೈತ ಮುಖಂಡರಿಗೆ ಮತ್ತು ನೊಂದವರ ಪ್ರತಿನಿಧಿಗಳಿಗೆ ಎಲ್ಲರನ್ನು ಸೇರಿಸಿ ಶಾಶ್ವತ ಪರಿಹಾರಕ್ಕೋಸ್ಕರ ಈಗಾಗಲೇ ಮೊನ್ನೆ ಸಂಸದರು ಹೇಳಿದ್ರು ಕ್ಯಾರಿಂಗ್ ಕೆಪಾಸಿಟಿ ಅಂದ್ರೆ ಪಾಪ್ಯುಲೇಷನ್ ಮತ್ತೆ ಇಲ್ಲಿರುವಂತಹ ಲ್ಯಾಂಡ್ಸ್ಕೇಪ್ಗೆ
ಸೀಮಿತವಾಗಿದೆಯಾ ಅಂತ ಹೇಳುವಂತದನ್ನು ಕೂಡ ಗುರುತಿಸಿ ಮಾಡುವಂತ ಕೆಲಸವನ್ನ ಮುಂದಿನ ದಿವಸಗಳಲ್ಲಿ ಮಾಡೋಣ ಅಂತ